ನಾವು ಬೇರೆ ಕಡೆ ಎಲ್ಲೂ ಆಗಲ್ಲ. ಬದುಕಿದ್ರು ಫುಟ್ಪಾತ್ ಮೇಲೆ, ತಂಗಿದ್ರು ಫುಟ್ಪಾತ್ ಮೇಲೆ. ಇವ್ರ ಕೈಲಿ ಜಾಗ ಕೊಡಕ್ ಆಗ್ಲಿಲ್ವಾ? ಪಾರ್ಕ್ ಮುಂದೆ ಕೂತ್ಕೊತೀವಿ, ಎಲ್ಲಾರು ಒಂಚೂರು ಬಿಸ ಕೊಟ್ಬಿಟ್ಟಿಲ್ಲ, ನಾವೇನೇನ ಸ್ವಂತ ಇದ್ದೀವಿ ತಿಂದವ್ರ ಹೆಸರು ಬಂದ್ಬಿಟ್ಟು ನಮ್ ಕೈ ಸಾಕಾಗೋದು. ನಮ್ಗೆ ಕಷ್ಟ ಅದೇ, ನಮ್ ಗಾಡಿ ತಳ್ಳಕ್ ಆಗಲ್ಲ. ನಮಗ್ ನ್ಯಾಯ ಬೇಕು. ನ್ಯಾಯ ಕೊಡ್ಸಲಾಗಿದ್ರೆ ಬರೀ ಇಲ್ಲಿಗೆ, ಇಲ್ಲ ಯಾರು ಬರಬೇಡಿ. ನಾವು ಅಲ್ಲಿ ಯಾರು ಅನ್ಯಾಯ ಅವರೇ ಕಾರಣ, ಅವರೇ ಕಾರಣ. ನನಗೆ ಅನ್ಯಾಯ ಆಗಲ್ಲ, ನ್ಯಾಯ ಬೇಕು. ಮಾತಾಡಿ ಮುಂದೆ ತಿರ್ಕೊಂಡಿದ್ದಾರೆ ಭಯ ಕೊಡ್ತೀನಿ. 480 ಜನ ಇದ್ದೀವಿ. ಸಮಸ್ಯೆ ಅನ್ನೋದಲ್ಲಿ ಹೇಳ್ಕೊಳಕ್ಕೆ ಆಗಲ್ಲ, ಸಮಸ್ಯೆ ಅಲ್ಲ. BBMP ಲೋನ್ ತಗೊಳ್ಳಿ ಅಂತಾರೆ. ಲೋನ್ ತಗೊಂಡ್ರೆ ಈ ಹಿಂಸೆ ಕೊಡ್ತಾರೆ. ಮೇಡಮ್ ಒಂದು ನಿಮಿಷ, ಇದು ಸೈಡಲ್ಲ ವ್ಯಾಪಾರ ಮಾಡಿರ್ತಾರಲ್ಲ, ಮನೆ ಬಾಗಿಲಾಗಿ ಈಗ ಕಾರ್ ತಂದು ರಾತ್ರಿ ಎಲ್ಲ ನಿಂತಿರ್ತಾರೆ ಮೇಡಮ್. 3 ದಿನ 4 ದಿನ ಆದರೂ ಕಾರ್ ಪಾರ್ಕಿಂಗ್ ಆಗಿರುತ್ತೆ, ತೆಗ್ದಿರಲ್ಲ. ಈಗ ನಾವು 3-4 ಜನ ಮಾತ್ರ ವ್ಯಾಪಾರ ಎತ್ರಿ ಅಂತ ತುಂಬ ಹಿಂಸೆ. ದರ್ಯಾಪ ಪಾರ್ಕ್ ಹತ್ರ ಆದರೂ ಪಬ್ಲಿಕ್ ಅವರಿಂದ ಇದು ಎಲ್ಲರಿಂದ ತುಂಬ ಹಿಂಸೆ ಕೊಡ್ತಾರೆ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಆ್ಯಂಡ್ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಮಾರ್ನಿಂಗು ಆ್ಯಸ್ ಯೂಶ್ವಲ್ 4:30ಗೆ ಅಲಾರಾಮ್ ಇಟ್ಟಿದ್ದಾಯಿತು. 4:30ಗೆ ಅಲಾರಾಮ್ ಇಟ್ಟು ಎದ್ದಿದ್ದು ಬಂದು 5 ಆಯಿತು. ಸೊ 5ಗೆ ಎದ್ದು ಒಂದು 10 ಮಿನಿಟ್ಸ್ ಫೋನ್ ನೋಡಿಕೊಂಡು ಅದಾದ ನಂತರ ಫ್ರೆಶ್ ಅಪ್ ಆಗಿ ಮತ್ತೆ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಸೀದಾ ಇವತ್ತು ನಂದು ಏನು ಆಫೀಸ್ ಇತ್ತು, ಆಫೀಸಿಗೆ ಇಂಟರ್ನ್ಶಿಪ್ಪಿಗೆ ಹೊರಟಿದ್ದಾಯಿತು. ಸೊ ಇವತ್ತು ಬಂದು ಲಾಗಿನ್ ಆಗಿದ್ದು 7 ಆಗಿತ್ತು. ಅದಾದಮೇಲೆ ಒಂದಷ್ಟೊತ್ತು ಸಿಸ್ಟಮಲ್ಲಿ ವರ್ಕ್ ಮುಗಿಸ್ಕೊಂಡು ಅದಾದ ಮೇಲೆ ಎಲ್ಲಿಗೆ ರಿಪೋರ್ಟಿಂಗ್ ಹೋಗಿದ್ದು. ರಿಪೋರ್ಟಿಂಗ್ ಎಲ್ಲಿ ಹೋಗಿದ್ದು ಇವತ್ತು ಅಂತ ಅಂದರೆ ರಾಜರಾಜೇಶ್ವರಿ ನಗರಕ್ಕೆ ಹೋಗಿದ್ದು. ಯಾಕೆ ಅಂದರೆ ಅಲ್ಲಿ BBMP ಅಧಿಕಾರಿಗಳೇನಿದ್ದಾರೆ ಬಂದು ರಸ್ತೆ ಬದಿ ವ್ಯಾಪಾರಿಗಳಿಗೆ ಇಲ್ಲಿಂದ ನಿಮ್ಮ ಅಂಗಡಿಯನ್ನು ತೆರವುಗೊಳಿಸಿ ಅನ್ನುವಂತಹ ಒಂದು ಸೂಚನೆ ನೀಡಿದ್ರು. ಹಾಗೆ ಅಲ್ಲಿಂದ ತೆರವುಗೊಳಿಸಬೇಕು ಅಂತ ಅವರಿಗೆ ಆಲ್ರೆಡಿ ನೋಟಿಸ್ ಕೂಡ ಕೊಟ್ಟಿದ್ರು. ನಾವು ಹೋಗಿದ್ದು ಆಲ್ರೆಡಿ ಅಧಿಕಾರಿಗಳೆಲ್ಲ ಅಲ್ಲಿಂದ ಹೋಗ್ಬಿಟ್ಟಿದ್ರು. ಹೋದ ಮೇಲೆ ಏನು ಅದು ತೆರವುಗೊಳಿಸುವಂತಹ ಕಾರ್ಯ ಮಾಡಿದ್ರು, ಅದೇ ಜಾಗದಲ್ಲಿ ವ್ಯಾಪಾರಿಗಳು ಮತ್ತೆ ಅಂಗಡಿಗಳನ್ನು ಹಾಕೊಂಡಿದ್ರು. ಯಾಕಂದ್ರೆ ಇದು ನಮ್ಮ ಬದುಕು, ಯಾವುದೇ ಕಾರಣಕ್ಕೂ ನಾವು ಇದನ್ನ ಬಿಟ್ಕೊಡಲ್ಲ, ಇದು ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ರು. ಅಲ್ಲ, ನಂಗೆ ಒಂದು ಅರ್ಥ ಆಗಿಲ್ಲ. ಆ್ಯಕ್ಚುಲಿ ಅವರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಆಯಿತಾ. ಯಾರ್ಯಾರು ಫುಟ್ಪಾತಲ್ಲಿ ಒಂದು ಶಾಪ್ಸ್ನ ಹಾಕೊಂಡಿದ್ದಾರೆ ಅವರೆಲ್ಲ ಲೈಸೆನ್ಸ್ ತಗೊಳ್ಳೇಬೇಕು. ಅವ್ರು ಇಂತಿಷ್ಟು ಹಣವನ್ನು ಕೂಡ ಸರ್ಕಾರಕ್ಕೆ ಕಟ್ಟಿರ್ತಾರೆ. ಕಟ್ಟಿದ ಮೇಲೂ ಕೂಡ ಇನ್ ಕೇಸ್ ಅವ್ರು ಅಷ್ಟು ಕಟ್ಟಿದ್ರು ಅಂದರೆ ಬೇರೆ ಜಾಗ ಮಾಡಿಕೊಡ್ಬೇಕಿತ್ತಲ್ಲ ಅವರಿಗೆ. ಬೇರೆ ಯಾವುದೇ ಒಂದು ಪರ್ಯಾಯ ಸ್ಥಳದ ವ್ಯವಸ್ಥೆನ ಕೂಡ ಅವರಿಗೆ ಮಾಡಿಲ್ಲ. ಆ ಜಾಗದಿಂದ ಒಟ್ಟಿನಲ್ಲಿ ತೆರವುಗೊಳಿಸಿ ಅಷ್ಟೇ ಅವರ ಕಾನ್ಸೆಪ್ಟ್ ಇರೋದು. ಅಲ್ಲಿರುವಂತಹ ಜನಗಳು ಏನು ಹೇಳ್ತಿರೋದು, ವ್ಯಾಪಾರಿಗಳು ಏನು ಹೇಳ್ತಿರೋದು ಅಂದರೆ ಯಾವುದೇ ಕಾರಣಕ್ಕೂ ನಾವು ಈ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ, ಇದು ನಮ್ಮ ಜೀವನಕ್ಕೆ ಆಧಾರ. ನಮಗೆ ಇವತ್ತು ಕಳೆದ 43 ದಿನಗಳಿಂದ ನಮ್ಮ ಬದುಕು ನರಕ ಆಗಿಬಿಟ್ಟಿದೆ. ಒಂದು ವ್ಯಾಪಾರ ಆಗ್ತಿಲ್ಲ. ನಾವು ಎಷ್ಟೇ ಹೂವುಗಳನ್ನು ತಗೊಂಡು ಬಂದರೂ ಕೂಡ ದಿನ ವೇಸ್ಟ್ ಮಾಡೋದಾಗ್ತಿದೆ, ಹೊರಗಡೆ ಎಸೆಯೋದಾಗ್ತಾ ಇದೆ. ಇದೇ ನಮ್ಮ ಪರಿಸ್ಥಿತಿ ಈ ಮಟ್ಟಕ್ಕೆ ತಂದು ಬಿಟ್ಟಿದ್ದಾರೆ ಅಂತ ಸರ್ಕಾರ ಹಾಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ವಿರುದ್ಧವಾಗಿ ಜನ ತುಂಬ ಮಾತಾಡ್ತಾ ಇದ್ರು. ನಾನಿಲ್ಲಿ ಕೃಷ್ಣ ಬೈರೇಗೌಡರು ಸರ್ ಅವರ ಒಂದು ಈ ಕೆಲಸವನ್ನು ತುಂಬ ಅಂದರೆ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ಬೀದಿ ಬದಿ ವ್ಯಾಪಾರಿಗಳು ಸಾರ್ವಜನಿಕರೇ, ಪಾದಸಂಚಾರಿಗಳು ಸಾರ್ವಜನಿಕರೇ, ರಸ್ತೆಯಲ್ಲಿ ಓಡಾಡುವಂತಹ ಸಂಚಾರಿಗಳು ಸಾರ್ವಜನಿಕರೇ. ಆದರೆ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ಪಾದಾಚಾರಿಗಳಿಗೂ ಸಮಸ್ಯೆ ಆಗುತ್ತೆ, ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ವ್ಯಕ್ತಿಗಳಿಗೂ ಸಮಸ್ಯೆ ಆಗುತ್ತೆ. ಇದರಿಂದ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ, ಜನದ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಡಾಡೋಕ್ಕೆ ನಡೆಯೋದಕ್ಕೆ ಏನಕ್ಕೆ ಹೋದ್ರೂ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ. ಓಕೆ, ನಿಮ್ಮ ಡಿಸಿಷನ್ಸ್ ಗುಡ್, ಫೈನ್, ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಅದ್ಭುತವಾದಂತಹ ಕೆಲಸ. ಆದರೆ ಲೈಸೆನ್ಸ್ ಕೊಟ್ಟಿದ್ದೀರಾ, ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಟ್ಟಿದ್ದೀರಾ. ಅದೆಲ್ಲ ರೆಡಿ ಮಾಡಿಕೊಟ್ರು ಬೀದಿ ಬದಿ ವ್ಯಾಪಾರಿಗಳಿಗೆ ಅಷ್ಟೇ ಇಲ್ಲದೇ ಅವ್ರುಗಳಿಗೆ BBMP ವತಿಯಿಂದಲೇ 50,000 ಲೋನ್ಗಳನ್ನ ಕೂಡ ಕೊಟ್ಟಿದ್ದೀರಾ. ಕೊಟ್ಟ ಮೇಲೆ ನೀವೇನಾದ್ರು ಕಟ್ಟಿಸ್ಕೊಳ್ಳೋದೇ ಅಂತೂ ಬಿಡಲ್ಲ ಆಯ್ತಾ. ಆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಬೇರೆ ಕಡೆ ಮಾರ್ಕೆಟ್ ವ್ಯವಸ್ಥೆ ಮಾಡಿಕೊಡ್ಬೇಕಲ್ವ. ವಿಥೌಟ್ ಗಿವಿಂಗ್ ದಟ್ ಹೆಂಗೆ ನೀವು ತೆರವುಗೊಳಿಸ್ತೀರಾ, ಅವರ ಜೀವನದ ಪರಿಸ್ಥಿತಿ ಏನು ಅಥವಾ
ಜೀವನಕ್ಕೆ ಏನಾದರೂ ಒಂದು ಫಿನಾನ್ಷಿಯಲ್ ಸಪೋರ್ಟ್ ಮಾಡ್ತೀರಾ, ಅಥವಾ ಅವ್ರ ಅಕೌಂಟಿಗೆ ಹಣವನ್ನು ಹಾಕೋದು ಮಾಡ್ತೀರಾ, ಅಥವಾ ಲೈಸೆನ್ಸ್ ಯಾರ್ಯಾರ್ದಿರುತ್ತೆ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಅವರ ಖಾತೆಗೆ ಹಣವನ್ನು ಜಮಾ ಮಾಡೋದು ಮಾಡ್ತೀರಾ, ಅಥವಾ ಲೋನ್ಗಳನ್ನ ಅಲ್ಲಿ ನೀವು ಏನಂತಾರೆ ಅದು ಲೋನನ್ನು ಅಲ್ಲಿಗೆ ಕಂಪ್ಲೀಟಾಗಿ ಮುಕ್ತಾಯಗೊಳಿಸುವಂತಹ ಕೆಲಸ ಮಾಡ್ತೀರಾ? ಇಲ್ಲ ಅಲ್ವಾ? ಅಟ್ಲೀಸ್ಟ್ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿದ ಮೇಲೆ ನಿರ್ಧಾರ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ಸಡನ್ನಾಗಿ ಹೋಗಿ BBMP ಅಧಿಕಾರಿಗಳು ಅಲ್ಲಿಂದ ತೆಗಿರಿ ಅಂತ ಹೇಳಿದಾಗ ಪಾಪ ಅವರು ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದು ಒಂದು ಇದಾಯಿತು. ಪಾಪ ಅಲ್ಲಿರೋರಂತರೂ ನಮಗೆ ವಿಶ್ವ ಕೊಟ್ಬಿಡಿ, ನಾವು ಕುಡಿದು ಸತ್ತೋಗ್ಬಿಡ್ತೀವಿ, ನಮಗೆ ಆಗ್ತಾ ಇಲ್ಲ, ನಮ್ಮ ಜೀವನದ ಪರಿಸ್ಥಿತಿ ಏನು, ನಮ್ಮ ಕುಟುಂಬ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಮಕ್ಕಳು ಮರಿಯನ್ನು ಹೇಗೆ ಸಾಕಬೇಕು, ಅವರಿಗೆ ಶಿಕ್ಷಣವನ್ನು ಹೇಗೆ ಕೊಡಿಸ್ಬೇಕು, ಹಾಗೆ ನಮ್ಮ ಕುಟುಂಬ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಒಂದು ಮನೆಯಲ್ಲಿ ಅನಾರೋಗ್ಯದಿಂದ ಬಳಲ್ತಿರೋರಿಗೆ ನಾವು ಮಾತ್ರೆಗಳನ್ನು ಹೇಗೆ ತಂದುಕೊಡ್ಬೇಕು ಅನ್ನುವಂತಹ ಒಂದು ಮಾತುಗಳನ್ನು ಆಡ್ತಾ ಕಣ್ಣೀರಿಡೋದಕ್ಕೂ ಕೂಡ ಶುರು ಮಾಡಿದ್ರು. ಇದನ್ನೆಲ್ಲ ಕ್ಲಿಪ್ಸ್ಗಳನ್ನು ನಾನು ಇವಾಗ ಹಾಕ್ತಾ ಹೋಗ್ತೀನಿ. ಲೈಕ್ ಇವತ್ತು ಅವರು ಏನೇನು ಹಂಚ್ಕೊಂಡ್ರು, ಏನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ಹಾಕ್ತೀನಿ, ಒಂದ್ಸಲ ನೋಡಿಬಿಡಿ. ನಿಜವಾಗ್ಲೂ ಬೇಸರ ಅನಿಸುತ್ತೆ ಅದು. ಬಟ್ ಅವ್ರಿಗೆ ಯಾವುದೋ ಒಂದು ವ್ಯವಸ್ಥೆ ಮಾಡಿಕೊಟ್ಟು ನೀವು ಆ ಕೆಲಸ ಕಾರ್ಯವನ್ನು ಕೈಗೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಥವಾ ಅವರ ಸಾಲವನ್ನು ಮನ್ನಾ ಮಾಡುವಂಥದ್ದು, ಮಾಡಲೇಬೇಕು. ಆ್ಯಕ್ಚುಲಿ ನೀವು ಸಾಲವನ್ನು ಮನ್ನಾ ಮಾಡಲೇಬೇಕು. ಸಾಲವನ್ನು ಮನ್ನಾ ಮಾಡೋದ್ರ ಜೊತೆಗೆ ಅವ್ರಿಗೊಂದು ಮಾರ್ಕೆಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಅವ್ರ ಬದುಕು ತುಂಬ ಸುಂದರವಾಗಿರ್ತಿತ್ತು, ತುಂಬ ಚೆನ್ನಾಗಿರ್ತಿತ್ತು. ನೀವು ಡೈರೆಕ್ಟಾಗಿ ಅವ್ರಿಗೆ ಯಾವುದೋ ಒಂದು ವ್ಯವಸ್ಥೆ ಮಾಡದೆ ತೆರವುಗೊಳಿಸುವಂತಹ ಕಾರ್ಯವನ್ನು ಸಡನ್ನಾಗಿ ಕೈಗೊಳ್ಳಬಾರ್ದಿತ್ತು. ಯಾಕಂದರೆ ದುಡ್ಡಿದ್ದವ್ರಿಗೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗಲ್ಲ. ಯಾರು ಬಡತನದ ಬೇಗೆಯಲ್ಲಿ ಬೈತಾ ಇರ್ತಾರೆ ಅವರಿಗಷ್ಟೇ ಆ ಸಮಸ್ಯೆಗಳೇನು, ಕುಟುಂಬ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ನನ್ನ ಕುಟುಂಬದ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು, ನನ್ನ ಕುಟುಂಬದ ಜವಾಬ್ದಾರಿಯನ್ನು ಹೇಗೆ ಸುಧಾರಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ನಮ್ಮ ಕೃಷ್ಣ ಬೈರೇಗೌಡ ಸರ್ ಯೋಚನೆ ಮಾಡಬೇಕಿತ್ತು. ಆ್ಯಂಡ್ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟು ಈ ಒಂದು ಸೇಫ್ ಬೆಂಗಳೂರು ಯೋಜನೆಯನ್ನು ಕೈಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ಆ್ಯಂಡ್ ಅದ್ರ ಕುರಿತಾಗಿ ಒಂದಷ್ಟು ವಿಡಿಯೋ ಕ್ಲಿಪ್ಸ್ಗಳನ್ನ ತಗೊಂಡಿದ್ದೆ, ಅದನ್ನು ಹಾಕ್ತೀನಿ ನೋಡಿ. ಇಟ್ಕೊಳ್ಳಂಗಿಲ್ಲ ಅಂತ ಆ ಕಡೆಯಿಂದನೂ ಇಲ್ಲ ಅಂದರೆ ಈ ಕಡೆ ನಾವೇನ್ರಿ ಮೇಡಮ್ ಒಂದು ನಿಮಿಷ ಕೇಳಿದ್ವಿ, ನಾವೇನ್ರಿ ಆಯ್ತು ಸುಮಾರು ಹೆಚ್ಚು ಕಡಿಮೆ ಬಂಡವಾಳ ಅಲ್ಲಿರೋರ್ನೆಲ್ಲ ಕಳಿಸ್ತೀನಿ. ನಾನು 16 ವರ್ಷದಿಂದ ವ್ಯಾಪಾರನೇ ಮಾಡ್ತಾಯಿದ್ದೀನಿ. ನಾನು ಫುಟ್ಪಾತು ಮಂಡ್ ರೋಡ್ ಇರೋಗಿಂದ ಕುತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೀನಿ. ನಮ್ಮ ತಾಯಿ ಇದ್ದಾರೆ, ಅವ್ರು ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ. ಇವಾಗ ಹೇಗೆ ಬಂದು ಎತ್ತಲೇಬೇಕು, ಆ ಕಡೆ ಹೋದ್ರೆ ನಮ್ಗೆ ಓಡಾಡೋಕ್ಕೆ ಅಂತಾರೆ. ಈ ಕಡೆ BBMP ಅವ್ರು ಬಂದು ನನ್ನ ಕಡೆ ವಹಿಸಿದ್ದಾರೆ, ತೆಗಿಬೇಕು ಅಂತ ಹೇಳ್ತೀವಿ. ಸಿಕ್ಕಾಬಟ್ಟೆ 43 ದಿನ ಆಯ್ತು ಇವತ್ತು ವ್ಯಾಪಾರ ಆಗಿರ್ತೀವಿ. ಡೈಲಿ ಮಾರ್ಕೆಟ್ಗೆ ಹೋಗೋದು, ತೊಗೊಂಬರೋದು, ಒಣಗಿಸೋದು, ಬಿಸಾಕೋದು ಎಲ್ಲ ಕಸ ತುಂಬಿ ಆಗ್ತಾಯಿದೆ. ರೇಷನ್ಸ್ ಕಾರ್ಡ್ ಕೊಟ್ಟಿದ್ದಾರೆ, 50 ಸಾವಿರ ನನ್ನ ಕಾರ್ಡ್ ಮನೆಗೆ ಲೋನ್ ಕೊಟ್ಟಿದ್ದಾರೆ, 50 ಸಾವಿರ 10 ಸಾವಿರ. ಇದೇ ಪ್ಲೇಸ್ ಏನು ಇದೇ ಪ್ಲೇಸ್ ಅಂತ ಇದು ಕೊಟ್ಟಿದ್ದಾರೆ, ಕಾರ್ಡಲ್ಲಿ ಕೊಟ್ಟಿದ್ದಾರೆ. ಮೇಡಮ್ ನನ್ನ 30 ವರ್ಷ ಸರ್ವಿಸ್ಗೂ ಇದೆ ಕಾನೂನು. ಇವಾಗ ಯಾವ ಕಾನೂನು? ಅವತ್ತಿಂದ ಫುಟ್ಪಾತ್ ಬೀದಿ ಬದಿ ವ್ಯಾಪಾರಿಗಳು ಜೀವನ ಮಾಡ್ಕೊಂಡೇ ಬಂದಿದ್ದಾರೆ. ಇವತ್ತೇನು ಕಷ್ಟಲೇನು? ಇವತ್ತು ಇವರೆಲ್ಲೋ ಕೂತ್ಕೊಂಡು ಹೇಳ್ತಾರೆ BBMP ಅವರು, ಟ್ರಾಫಿಕ್ ಅವರು, ಇವ್ರು ಬಂದು ನಮ್ಮನ್ನ ಸಿಕ್ಕಾಬಟ್ಟೆ ಟಾರ್ಚರ್ ಮಾಡ್ತಾರೆ. ಒಂದು ಯಾವುದೋ ಲೆಟ್ರ್ ಅವರೇ ಬರ್ಕೊಂಡು ಬರ್ತಾರೆ, ತೋರಿಸ್ತಾರೆ. ಈ ಕಾರ್ ನಿಲ್ಸಿದಾರಲ್ಲ ಇವರು ಬೆಳಗ್ಗೆ ಹಾಕ್ಬಿಟ್ಟು ಹೋಗ್ತಾರೆ, ನಮ್ಮ ರಾತ್ರಿ 10 ಗಂಟೆಗೆ. ಇವರಿಂದ ನಾವು ಅನ್ನ ತಿಂತೀವಲ್ಲ, ಇವ್ರು ಯಾಕೆ ನಿಲ್ಸ್ಬೇಕು? ಇವರು ಪಬ್ಲಿಕ್, ನಾವು ಪಬ್ಲಿಕ್. ಈಗ ಆರಾಮಾಗಿ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾರೆ, ರಾತ್ರಿ 11 ಗಂಟೆ. ಒಂದು ಗಾಡಿ ನಿಲ್ಸಿದೆ, ಒಂದು ವಾರ ಆಗಿದೆ, ಒಂದು ವಾರದಿಂದ ಗಾಡಿ ತೆಗ್ದಿಲ್ಲ. ಅವ್ರಿಗೆಲ್ಲ ಫೈನ್ ಹಾಕಲ್ಲ. ಅವರೆಲ್ಲ ಮನುಷ್ಯರು, ನಾವು ಮನುಷ್ಯರಲ್ವಾ? ನಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ ಅಂತ ನಾನು ಕೇಳ್ತೇನೆ. ನಾವು ಅನ್ನ ತಿನ್ನೋದು ಬೇಡ, ನಾವು ಬರ್ತೇವೆ. ನನಗಿಬ್ಬರು ಮಕ್ಕಳು ಓದಿಸ್ಬೇಕು. ನಾನು ಹಾರ್ಟ್ ಪೇಷಂಟ್, ಹುಷಾರಿಲ್ಲ. ಇನ್ನು ಮನೆ ಕೆಲಸ ಮಾಡೋಕ್ಕಲ್ಲ, ಮಕ್ಕಳು ಮಾಡೋಕ್ಕಲ್ಲ, ಎಲ್ಲ ಮಾಡೋದು ನಾನು ಇವತ್ತು ಬಂದು BBMP ಅವ್ರು ಏನು ಹೇಳ್ತಾ ಇದ್ದಾರೆ, ನನಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ. ನೀವು ಗಾಡಿ ತೆಗಿಲೇಬೇಕು. ನಾನು ಇವತ್ತು ಭಾನುವಾರ ಎದ್ದು ಬರೋಕ್ಕಾಗಿಲ್ಲ. ಮಗನ ಬಿಟ್ಟಿದ್ರೆ ಅಲ್ಲಿ ಹೋಗಿದ್ದಾರೆ, ಅಂಗಡಿ ತಗೋಗಿ ಹಾಕಿದ್ರೆ ಅವ್ರು ಏನು ಹೇಳ್ತಾರೆ, ನಾನು ಓನರ್ಗೆ ಫೋನ್ ಮಾಡ್ತೀನಿ, ತೆಗಿಬೇಕು ಅಂತಾರೆ. ಈ ಕಡೆ ಖಾಲಿ ಸೈಟ್ ಅವ್ರು ಬಂದು ಏನು ಹೇಳ್ತಾರೆ, ನೀವು ತೆಗಿಲೇಬೇಕು, ನಮ್ಮ ಓನರ್ಗೆ ಫೋನ್ ಮಾಡ್ತೀವಿ ಅಂತಾರೆ. ಪಬ್ಲಿಕ್ಗೆ ಕೊಡದೆ ಎದ್ದು ಗಾಡಿ ಅಕ್ಕಪಕ್ಕ ಹೊರದು ಸೈಡ್ ಅವ್ರು ಕೊಡ್ತಾರೆ, ಹೇಳ್ರಿ ಕೊಡ್ತಾರಾ?
ನಾನು ಕೇಳ್ತಿರೋದಷ್ಟೇ. ನಮ್ಗೆ ತುಂಬಾ ಅನ್ಯಾಯ ಆಗ್ತದೆ. ನಮ್ಮ ಇಲ್ಲಿ ಪಾರ್ಕ್ ಹತ್ರ ಜಾಸ್ತಿ ಆಗ್ತಾ ಇರೋದು ಅಂದರೆ ನಮ್ಗೆ ತುಂಬಾ ಅನ್ಯಾಯ ಆಗ್ತದೆ. ನಾವು ಯಾರು ತಂಟೆಗೆ ಹೋಗಲ್ಲ, ಏನಿಲ್ಲ. ನಾವು ಹೆಣ್ಮಕ್ಳು ದುಡ್ದು ಬದುಕ್ತಾ ಇದೀವಿ. ನಾವು ಯಾರು ತಲೆ ಹೊಡಿತೀರೋ ಏನು ಮಾಡ್ತಾ ಇಲ್ಲ. ನಾವು ದುಡ್ದು ಬದುಕ್ತಾ ಇದೀವಿ. 2 ಗಂಟೆ ರಾತ್ರಿಗೆ ಎದ್ದಿದ್ರೆ 11 ಗಂಟೆವರೆಗೆ ಮಲ್ಗೋದು. ನಾನು ಮಕ್ಕಳು ಸಾಕ್ಬೇಕು, ನಾನು ಮಾಡ್ತಾ ಇದ್ದೀನಿ. ಕಾರ್ಗಳನ್ನ ಮಧ್ಯೆ ರೋಡ್ಗೆ ಹಾಕ್ಬಿಟ್ಟಿದ್ದಾರೆ. ಅದಲ್ಲಿ ಮಾತ್ರ ಬೀದಿ ಬದಿ ವ್ಯಾಪಾರಿಗಳಿಗೆ ನಾವು ಅಂಗಡಿ ಹಾಕ್ಬಿಡ್ತಾರೆ ಅಂತ ಕಾರ್ ತಂದಾಕ್ತಾರೆ ಸರ್. ಅವ್ರ ಮಾತ್ರನೇ ಇದೆ, ನಮ್ಗಿಲ್ವಾ ಹೇಳಿ. ಆಪರೇಷನ್ ಫುಟ್ಪಾತ್ ಡ್ರೈವ್ ಸಿಬಿಐ ಕಡೆಯಿಂದ ಇವತ್ತು ಕೂಡ ಮುಂದುವರೆದಿರುವಂತದ್ದು. RR ನಗರದಲ್ಲಿ 5 ದಿನಗಳ ಹಿಂದೆ ಅಲ್ಲ, 1 ತಿಂಗಳ ಹಿಂದೆ 43 ದಿನ ಆಯ್ತು ಮಮ್ಮಿ. ಒಂದು ಫುಟ್ಪಾತ್ ಪಾರ್ಕಿಂಗ್ ಸರಿ ಅಷ್ಟೇ. ಆ ಭಾಗದಲ್ಲಿ ಬಂದು 43 ದಿನದಿಂದ ಬಂದು ಏನು ಹೇಳಿದ್ರು ತೆಗಿಬೇಕು, ಜಾಗ ಇಲ್ಲ, ನಮಗೆ ಆರ್ಡ್ರ್ ಬಂದಿದೆ, ಮೇಲಿಂದ ಆರ್ಡ್ರ್ ತೊಗೊಂಬಂದಿದ್ದೀವಿ ಅಂತ ಹೇಳಿದ್ರು. ಈಗ 1ನೇ ತಾರೀಕಿಂದ ಟ್ಯಾಕ್ಟ್ರ್ ತೊಗೊಬಂದು ತಿಂತಾ ಇದ್ದೀವಿ. ಆ BBMP ಕಸ ಗುಸೋರು ಬಂದು ಏನು ಹೇಳ್ತಾರೆ, ಟ್ಯಾಕ್ಟ್ರ್ ಎತ್ಕೊಬಂದು ಸುಮ್ಮನೆ ಯಾರು ಹೇಳೋದು ಮತ್ತೆ ಕೇಳ್ತಾ ಇಲ್ಲ, ಬಗ್ಗದೇ ಇಲ್ಲ. ಇನ್ನೊಬ್ರು ಹೊಡೆಯಕ್ಕೆ ಬರ್ತಾರೆ, ಟ್ರಾಫಿಕ್ ಅವ್ರು ಕರ್ಕೊಂಡ್ಬಂದು ಏಕಾಏಕಿ ಎತ್ತಿ ಇದಕ್ಕಲ್ಲಿ ಯಾವುದನ್ನಾದ್ರು ಇದು ಗುಟ್ಟೇಶನ್ ಕರೀತಾರೆ ಸರ್. ಕೇಸ್ ಹಾಕಿದ್ದಾರೆ, ಒಂದು ಲೆಟ್ರ್ ಕೊಡಿ ಅಂದರೆ ಕೊಡಲ್ಲ ಮೇಡಮ್. ಎಲ್ಲರಿಗೂ ಪರ್ಮಿಷನ್ ಇದೆ, ಎಲ್ಲರಿಗೂ ಐಡಿ ಕಾರ್ಡ್ ಇದೆ ಮ್ಯಾಮ್. ನೋಡಿ ಕೈ ಗಾಡಿಗೆ 10,000 ಫೈನ್ ಕೇಳ್ತಾರೆ. ಒಂದು ಕೈ ಗಾಡಿಗೆ 10,000 ಬಂಡವಾಳನೇ ಆಗೋದು, 10,000 ರೂಪಾಯಿನೇ ಆಗೋದು. ಗಾಡಿ ತಳ್ಕೋದ್ರು ಅವರು 10,000 ರೂಪಾಯಿ ಫೈನ್ ಕೇಳ್ತಾರೆ. ನಾವು 500,000 ವ್ಯಾಪಾರ ಮಾಡೋದು 10,000 ಫೈನ್ ಹಾಕಿದ್ರೆ ಫೈನ್ ಹಾಕಿದ್ರೆ ಮೊದಲೆಲ್ಲ ಬಿಟ್ಟೇನೆ. ಗಾಡಿ ತಳ್ಕೊಂಡ್ರೆ 1,000 ರೂಪಾಯಿ ಆಗಲ್ಲ. ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊಡಿ. ಹೌದು, ನಾವು ಕಷ್ಟ ಇದೆ ಮ್ಯಾಮ್, ತುಂಬ ಕಷ್ಟ ಇದೆ. ಇಬ್ಬರು ಮಕ್ಕಳು ಓದ್ಬೇಕಂದ್ರೆ ಒಂದು ಹೆಣ್ಮಕ್ಳು ಕಷ್ಟ ಇಲ್ವಾ? ನೀವು ಹೇಳಿ, ಇವತ್ತು LKG UKG ಓದ್ಬೇಕಂದ್ರೆ 1 ಲಕ್ಷ ಕಟ್ಟಲೇಬೇಕು. ಎಲ್ಲಿಂದ ಓದ್ತಾರೆ? ಬಡವರಾಗೆ ಬದುಕಬೇಕಾ ನಾವು? ಹೇಳಿ. ಮಾತ್ರ ಅಲ್ಲ, ಇವತ್ತು ಕೂಡ GBI ಅಧಿಕಾರಿಗಳು ಬಂದು ಅಂಗಡಿಗಳನ್ನ ತೆರವು ಮಾಡಬೇಕು ಅಂತ ಹೇಳಿದ್ರು. ಹಾಗೆ ನಮ್ಮ ಜೀವನ ನಾವು ಹೇಗೆ ಕಟ್ಕೊಳ್ಳೋದು, ಜೀವನ ಹೇಗೆ ಸಾಧಿಸೋದು ಅನ್ನೋ ಅರಿವನ್ನ ಕೂಡ ಅವರು ಕೊಡ್ಕೊಂಡಿದ್ದಾರೆ. ಮಂಜುನಾಥ್ ದೇವನಹಳ್ಳಿ ಜಾಗ ಇಲ್ವಾ? 16-18 ವರ್ಷದ ಕಾನೂನು ಇವಾಗ ಹೊಸದಾಗಿ ಏನು ಗೊತ್ತು ಅಂತ ನಾನು ಕೇಳ್ತೇನೆ. ಅವಾಗಿಂದ ಯಾರು ಸತ್ತಿಲ್ಲ, ಯಾರು ಇವಾಗ ಸತ್ತೈತೆ. ಎಲ್ಲಿ ಬರ್ತದೆ ನೋಡಿ, ನೀವೇ ನೋಡಿ. ಆ ಕಡೆ ಪಬ್ಲಿಕ್ ಅವ್ರು ಬರ್ತಾರೆ. ನಾನು ಎಲ್ಲ ಕಡೆ ಸುತ್ತಾಡಿದ್ದೀನಿ, ನಾನು ಎಲ್ಲ ಕಡೆ ನೋಡಿದ್ದೀನಿ, ನನ್ನ ಕಾನೂನು ಎಲ್ಲ ಗೊತ್ತಂತ ಆ ಕಡೆಯಿಂದ ಈ ಕಡೆ ಕಳ್ಸಿದ್ರು ಮೇಡಮ್. ಈ ಕಡೆಯಿಂದ ಏನು ಹೇಳ್ತಾ ಇದ್ದಾರೆ, ನಮಗೆ ಇದು BBMP ಆರ್ಡರ್ ಬಂದಿದೆ, ನೀವು ತೆಗಿಬೇಕು ಅಂತ. ಈ ಕಸ ಇದು ಮಾಡ್ತಾರೆ, ಸೂಪರ್ವೈಸರ್ ಇದ್ದಾರೆ, ಅವ್ರು ಬರ್ತಾರೆ. ಅವ್ರಿಗೆ ವಾರಕ್ಕೆ ಕನಕಾಂಬರ ಹೂವನೇ ಬೇಕು, ಎಲ್ಲ ಬೇಕು, 1,000 ಕೊಡಬೇಕು, 2,000 ಕೊಡಬೇಕು, ಎಲ್ಲ ಕೊಟ್ಟರೆ ಒಳ್ಳೆಯವರು. ಕೊಡದೆ ಹೋದ ಹೋಟ್ಲವ್ರು ಕಾರ್ ಪಾರ್ಕಿಂಗು ಮೇಡಮ್ ಬೇಡ. ಬೆಳಗ್ಗೆ 6 ಗಂಟೆಗೆ ತಗೊಂಡೋಗ್ತಾರೆ, 10 ಗಂಟೆಗೆ ತಗೊಂಡೋಗ್ತಾರೆ ಕಾರ್ನ. 10 ಗಂಟೆಗೂ ತಗೊಂಡೋಗಲ್ಲ, ಇಲ್ಲೇ ಬಿದ್ದೈತೆ, ಬಿದ್ದೈತೆ ಕಾರು ಇಲ್ಲೇ. ಅವರೆಲ್ಲ ಕೊಟ್ಟವರು ಟ್ಯಾಕ್ಸ್ ಕಟ್ತಾರೆ. 5 ಲಕ್ಷ ಕಾರು. ಟ್ಯಾಕ್ಸ್ ಕಟ್ಟೋಲ್ಲ, ನಾವು 8 ಲಕ್ಷ ಇಲ್ಲ. ಅವರು ದೊಡ್ಡ ಶ್ರೀಮಂತರು ಟ್ಯಾಕ್ಸ್ ಕಟ್ತಾರೆ, ನಾವು ಕಟ್ಟಲ್ವಲ್ಲ. ಹಾಂ, ಬಡವ್ರ ಮೇಲೆ ಎಲ್ಲ ಇಟ್ಟಣ. ಈಗ ಕಾರ್ ತಂದು ರಾತ್ರಿ ಎಲ್ಲ ನಿಲ್ಸಿರ್ತಾರೆ ಮೇಡಮ್. 3 ದಿನ 4 ದಿನ ಆದರೂ ಕಾರ್ ಪಾರ್ಕಿಂಗ್ ಆಗಿರುತ್ತೆ, ತೆಗ್ದಿರಲ್ಲ. ಈಗ ನಾವು 3-4 ಜನ ಮಾತ್ರ ವ್ಯಾಪಾರ ಎತ್ತರಿ ಅಂತ ತುಂಬ ಹಿಂಸೆ. ದರ್ಯಾಪ ಪಾರ್ಕ್ ಹತ್ರ ಆದರೂ ಪಬ್ಲಿಕ್ ಅವರಿಂದ ಇದು ಎಲ್ಲರಿಂದ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ. ನಾವಿಲ್ಲಿ ಒಂದು 17 ಜನ ಇದ್ದೀವಿ. ಈ ಪಾರ್ಕ್ ಇದ್ರಿ 17 ಜನ ಇದ್ದೀವಿ. ಇಲ್ಲಿಂದ ಟೋಟಲು 480 ಜನ ಇದ್ದೀವಿ. ಬೆಳಿಗ್ಗೆ ಬಂದು ನಾನು ಬಂದಿಲ್ಲ, ನನ್ನ ಮಗ ಇದ್ದ, ಮಕ್ಕಳಿಬ್ರು ಚಿಕ್ಕವರು, ಅವ್ರಿಗೇನು ಗೊತ್ತಾಗಲ್ಲ. ಆ ಕಡೆ ತೆಗಿಬೇಕು ಅಂತ ಹೇಳಿದ್ರಂತೆ, ಅವ್ರು ಭಯ ಬಿಟ್ಟು ತೆಗ್ದಿದ್ದಾರೆ. ನಾನು ಬಂದು ಹಾಕೊಂಡಿದ್ದೀನಿ, ಯಾರು ಬಂದಿಲ್ಲ. ನಾನು ಇದೇ ಬಿಟ್ಟರೆ ನನಗೆ ಬೇರೆ ಆಧಾರನೇ ಇಲ್ಲ. ತುಂಬ ಸಮಸ್ಯೆ ಆಗೋದಲ್ಲಿ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಸಮಸ್ಯೆ ಇದೆ.
ಅಲ್ಲ BBMP ಲೋನ್ ತಗೊಳ್ಳಿ ಅಂತಾರೆ. ಲೋನ್ ತಗೊಂಡ್ರೆ ಈ ಹಿಂಸೆ ಕೊಡ್ತಾರೆ. ಮೇಡಮ್ ಒಂದು ನಿಮಿಷ, ಇಲ್ಲಿ ಸೈಡಲ್ಲ ವ್ಯಾಪಾರ ಮಾಡಿರ್ತಾರಲ್ಲ, ಇಲ್ಲಿ ಮನೆ ಬಾಗಿಲಾಗಿ ಬಿಡ್ತಾರೆ. ಜಾಗವ ಮನೆ ಬಾಗಿಲಲ್ಲಿ ನಿಂತಂದ್ರೆ ಜಗಳ ಆಡ್ತಾರೆ ಅವರು. ನಾವು ಊಟ ಬಡವ, ನಾವು ಹೋಗೋದು ಬಡವ ಅಂತ. ಆ ಕಡೆ ಒಂದು ಕಾರು ಈ ಕಡೆ ಒಂದು ಕಾರು ನಿಂತಂದ್ರೆ ಮಧ್ಯೆ ಹೋಗ್ಬೇಕು, ಇನ್ನೊಂದು ದಾರಿ ಇರಲ್ಲ. ಎಲ್ಲಿ ಹೋಗ್ತದೆ ಜಾಗ, ಎಲ್ಲಿ ಸಿಗ್ತದೆ, ನಾವೆಲ್ಲಿ ನಿಂತ ವ್ಯಾಪಾರ ಮಾಡ್ಬೇಕು, ನಾವೆಲ್ಲಿ ಬದುಕ್ತಾರೆ ಮೇಡಮರೇ. ನಾವು ಬಂದಿದ್ದು 2000 ಇಸ್ವಿ ವ್ಯಾಪಾರ ಬಂದಿದ್ದು, 25 ವರ್ಷ ಆಯ್ತು ವ್ಯಾಪಾರ ಮಾಡಿದ್ವಿ. ಅವಾಗೆಲ್ಲ ಸಿಂಗಲ್ ಮನೆ ಇದ್ದ ಸೈಕಲಲ್ಲಿ ಓಡಾಡ್ತಾರೆ. ಆಮೇಲೆ ಗಾಡಿ ತಗೊಂಡು ಓಡಾಡಕ್ಕೆ ಆಗತ್ತೆ. ಇವಾಗ 8% ನಾವು ಎಲ್ಲೋದ್ರೂ ಆಗಲ್ಲ, ನಮ್ಮ ಕೈಲಿ ಆಗಲ್ಲ. ತಳ್ಳಕ್ಕೆ ಅಷ್ಟು ತಗೊಂಡ್ರೆ ಉತ್ಸಾಗ್ತದೆ. ನೀವು ಹತ್ರ ಹೇಗೆ ಗೊತ್ತಾಗ್ತದೆ. ಅವಾಗ ಏನು ಮಾಡ್ಬೇಕು ನಾವು? ಎಲ್ಲ ನಿಂತ ಜಾಗ ಮಾಡಬೇಕು, ವ್ಯಾಪಾರ ಮಾಡಬೇಕು, ನಮಗೂ ದಾರಿ ಜೀವನ ಬೇಕು. ಏನು ಮಾಡೋದು ನಾವು? ಈಗ ಪಾರ್ಕಿಂಗು ಅವ್ರಿಗೆ ಬೇಕು, ಫುಟ್ಪಾತು ಅವ್ರಿಗೆ ಬೇಕು, ಪಾರ್ಕಿಂಗ್ ಅವ್ರಿಗೆ ಬೇಕು, ಇಲ್ಲಿ ಮನೆ ಬಾಗಿಲಲ್ಲೂ ಸೌಲಭ್ಯನೂ ಅವ್ರಿಗೆ ಬೇಕು. ಅಲ್ಲೋಗಿ ಉದ್ದಕ್ಕೂ ವೀಡಿಯೋ ಮಾಡಿ ತೆಗೀರಿ. ಎಷ್ಟು ಜಾಗ ಹಿಡಿದವ್ರೆ, ಎಷ್ಟು ಜಾಗ ಫುಟ್ಪಾತ್ ಜಾಗ ಅವರು ಮಾತ್ರ ಇರೋರು ಮಾತ್ರ ಎಲ್ಲ ಅನುಕೂಲ ಮಾಡ್ಕೊಟ್ಟು ಅದು ಫುಟ್ಪಾತ್ ಅಲ್ಲ. ಮನೆಗಿರೋ ಕಾರುಗಳೆಲ್ಲ ತಗೊಂಡು ನೋಡೋದು ನಮ್ಮ ವ್ಯಾಪಾರ ಆಗ್ತಾರೆ ಅಂತ ವ್ಯಾಪಾರ ಗಿಡಗಳು ಫುಟ್ಪಾತಲ್ಲಿ ಕಾರ್ ನಿಂತಿರೋದು ಫುಟ್ಪಾತ್ ಅದು ನೋಡಿ ಎಲ್ಲಿ ಓಡಾಡ್ತಾ ಅವ್ರು ಜಗಳ ಮಾಡಕ್ ಬಂದಿದ್ರು. ಅವ್ರು ಅಲ್ಲ ಫುಟ್ಪಾತ್ ನಲ್ಲಿ ಜಾಗ ಬಿಡ್ರಿ ಅಂತ ಇದ್ರಲ್ಲ ಅಂತಾನೆ ಸ್ವಲ್ಪ ಅರ್ಥ ಮಾಡ್ಕೊ. ಮೇಡಮ್ ಬನ್ನಿ ನೀವು, ಅವಾಗೆಲ್ಲ ನಿಂತೆ ಏನಿದೆ ಇನ್ನು ಮಾತ್ರ ಬಾರ ಬೇಗ ಬೇಗ ಬಾ, ಮಾತಾಡ್ತಾರೆ ಬೇಗ ಬರ. ಬೇಗ ಬಾ, ಜಾಸ್ತಿ ಅವ್ರಿಗೆ ಜಗಳ ಮಾಡಕ್ ಬಂದಿದ್ದು ಜಾಸ್ತಿ. ನೋಡಿ ಅವ್ರು ಜಗಳ ಆಡಿದ್ರು, ಇವ್ರು ಜಗಳ ಆಡೋದು ಅಂತಲ್ಲ. ನಾವು ಬೇಕಾದ್ರು ನೋಡಿ ಒಂದು ಜೀವನ ನಮಗೆ ಅಷ್ಟೇ. ನಮ್ಗೆ ಜೀವನ ಮಾಡ್ಕೊಡಿ. ಅವರು ಜಗಳ ಆಡ್ತಾರೆ, ಲೋನ್ ಕೊಟ್ಟವ್ರೆ, ಕಾರ್ಡ್ ಕೊಟ್ಟವ್ರೆ. ನೀವು ಮಾತಾಡಿದ್ರೆ ಇವ್ರು ನಮಗೆ ವ್ಯಾಪಾರ ಮಾಡಕ್ಕೆ ಅವಕಾಶ ನಮಗೂ ವ್ಯಾಪಾರ ಮಾಡಕ್ಕೆ ಅವಕಾಶ ಕೊಡಿ ಅಷ್ಟೇ. ಅದು ಒಂದು ಮಾತ್ರ. ಇಲ್ಲ ನಮ್ಗೆ ಲೋನ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ರಿ BBMP ಅವರು, ನಾವು ಬೇರೆ ಕಡೆ ಹೋಗ್ಬಿಡ್ತೀವಿ. ಇಲ್ಲ ವ್ಯಾಪಾರನೇ ಬೇಡ ನಮ್ಗೆ. ನಾವೇನೋ ಬೇರೆ ನಾವು ಬೇರೆ ಕಡೆ ಎಲ್ಲೂ ಆಗಲ್ಲ. ಬದುಕಿದ್ರು ಫುಟ್ಪಾತ್ ಮೇಲೆ, ತಂದ್ರು ಫುಟ್ಪಾತ್ ಮೇಲೆ. ಇವ್ರ ಕೈಲಿ ಜಾಗ ಕೊಡಕ್ ಆಗ್ಲಿಲ್ವಾ? ಪಾರ್ಕ್ ಮುಂದೆ ಕೂತ್ಕೊತೀವಿ, ಎಲ್ಲಾರು ಒಂಚೂರು ಬಿಸ ಕೊಟ್ಬಿಟ್ಟಿಲ್ಲ, ನಾವೇ ನೇಣಾಕ ಸ್ವಂತ ಇದ್ದೀವಿ ತಿಂದವ್ರ ಹೆಸರು ಬಂದ್ಬಿಟ್ಟು. ನಮ್ ಕೈ ಸಾಕಾಗೋದು, ನಮ್ಗೆ ಕಷ್ಟ ಅದೇ. ನಮ್ ಗಾಡಿ ತಳ್ಳಕ್ ಆಗಲ್ಲ. ನಮ್ಗ್ ನ್ಯಾಯ ಬೇಕು. ನ್ಯಾಯ ಕೊಡ್ಸೋದಾಗಿದ್ರೆ ಬರೀ ಇಲ್ಲಿಗೆ, ಇಲ್ಲ ಯಾರು ಬರಬೇಡಿ. ನಾವು ಅನ್ಬೋಗ್ತಿರೋ ಕಷ್ಟ ನಾವು ಯಾರ ಮನೆಗೂ ಬೇಡ, ಯಾರು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರಿಗೆ ಯಾರಿಗೂ ಬೇಡ. ಆಗಲ್ವಾ ನಿಮ್ ಕೈಲಿ? ನಾವು ನೇಣಾಕ ಸ್ವತಃ ಇದ್ದೀವಿ, ನಿಮ್ ಹೆಸರುಗಳು ಬರ್ದಿಟ್ಬಿಟ್ಟು ಇಲ್ವಾ? ನಮ್ಗೆ ಜಾಗ ಕೊಡಿ. ನಮ್ಗೆ ನ್ಯಾಯ ಆಗದೆ, ನಮ್ಗೆ ನ್ಯಾಯ ಬೇಕು. ನಾವು ನ್ಯಾಯಕ್ಕಾಗಿ ಬಂದಿರೋದು. ಅನ್ಯಾಯಕ್ಕೆ ನಾವು ನ್ಯಾಯ ಕೇಳಕ್ ಗೊತ್ತಲ್ಲ. ನ್ಯಾಯಕ್ಕೆ ನ್ಯಾಯ ಕೊಡ್ಸೋದಾಗಿದ್ರೆ ಇಲ್ಲಿಗೆ ಎಂಟ್ರಿ ಕೊಡಿ, ಇಲ್ಲ ಯಾರು ಬರಬೇಡಿ. ನಮ್ಗೆ ಅನ್ಯಾಯ ಆಗೋದು 1 ತಿಂಗಳಿಂದ. ಅರ್ಥ ಆಯ್ತಾ? ನಾವು ಗಾಡಿ ತಳ್ಳಕ್ಕಾಗಲ್ಲ, ನಾವು ಅಲ್ಲೇ ಹಾಕ್ತೀವಿ. ಇಲ್ಲ ಅಂದ್ರೆ ನಾವು ಜೀವನ ಕೊತ್ತೋಯ್ತೀವಿ ಅಷ್ಟೇ. ಅವ್ರ ಹೆಸರು ಬರ್ದಿಟ್ಬಿಟ್ಟು ಜೀವನ ಕೊತ್ತೋಯ್ತೀವಿ. ನಮ್ಗೆ ಜಾಗ ಬೇಕು. ನಾವು ಅಲ್ಲಿ ಬಿಟ್ರೆ ನಾವೆಲ್ಲೂ ಹೋಗಲ್ಲ. ಬದುಕಿದ್ರು ಫುಟ್ಪಾತ್ ಮೇಲೆ, ಸತ್ರು ಫುಟ್ಪಾತ್ ಮೇಲೆ. ನಮ್ಮಿಂದ ಪಾದಚಾರಿಗಳು ಸತ್ತಾಗವ್ರೆ ಅಂತಂದ್ರಲ್ಲ, ಅವ್ರು ನಿಂತ್ಕೊಡಿ. ಎಷ್ಟು ಜನ ಸತ್ತಾಗವ್ರೆ ಕೊಡ್ರಿ ನಮ್ಗೆ ಇವತ್ತು. ನನಗೆ ಅನ್ಯಾಯ ಆಗೋದು ಇವತ್ತು. ನನ್ಗೆ ಹೊಟ್ಟೆಗೆ ಅನ್ನ ಇಲ್ಲ, ಬಟ್ಟೆ ಇಲ್ಲ. ನಾನು ಬದುಕಿದ್ರು ಅಲ್ಲ, ಸತ್ರನ ಅಲ್ಲೇ. ಯಾರು ಬರ್ತಾರೋ ಬರ್ಲಿ, ಇಲ್ಲ ಅಂತವ್ರು ಬರೋದಾಗಿದ್ರೆ ಬರ್ಬೇಕು ಇವತ್ತಿಲ್ಲಿ. ಯಾರು ರಾಜಕಾರಣಿಗಳು ಏನಿಲ್ಲ. ನಂದು ಓಟ್ ಬೇಕು, ನಂದು ಓಟ್ ಬೇಕು, ಎಲ್ಲ ಬೇಕು. ಮತ್ತೆ ಇನ್ನೇನಕ್ಕೆ ಸರ್ಕಾರ? ಕಾಂಗ್ರೆಸ್ ಫ್ರಾಡ್ ಸರ್ಕಾರ, ಇನ್ಯಾವುದೂ ಇಲ್ಲ. ನಾನು ಐಡೆಂಟಿ ಕಾರ್ಡ್ ಏನು ಕೊಡ್ಬೇಕಾಯ್ತು? CBI ಏನಕ್ಕೆ ಮಾಡಬೇಕಾಗಿತ್ತು? CBI ಏನಕ್ಕೆ ಮಾಡಬೇಕಾಗಿತ್ತು? ಇವರು ಫ್ರಾಡು, ಇವರೆಲ್ಲ ಫ್ರಾಡ್. ಇನ್ಯಾವುದಿಲ್ಲ. ಏನು ಕೊಡ್ಬೇಕಾಯ್ತಿದ್ದು? ಇದು ಒಂದು ಐಡೆಂಟಿ ಕಾರ್ಡ. ನಮ್ಮಂತ ಬಡವರು ಹೊಟ್ಟೆ ಮೇಲೆ ಹೊಡಕ್ಕೆ ನಿಮ್ ಕಾನೂನು ಬೇಕಾ? ನಿಮ್ ಸರ್ಕಾರ ಬೇಕಾ? ಲೋನ್ಗಳು ಕೊಡ್ಬೇಕಾಗಿತ್ತು. ಇವತ್ತು 5ನೇ ತಾರೀಕು ಮನೆಗಳು ಮನೆ ಹತ್ರ ಬರ್ತಾರೆ ಲೋನ್ಗಳು. ಅವರೆಲ್ಲ ಎಲ್ಲಿಂದ ಕಟ್ಟೋದು ಲೋನ್ಗಳನ್ನ? ದೊಡ್ಡದಾಗೆ ಮಾಡೋದಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಅಂತ ಸುಂದರೀಕರಣ. ನಿನ್ ಮನೆ ಸುಂದರೀಕರಣ ಮಾಡ್ಕೋ, ಫುಟ್ಪಾತ್ ಮೇಲೆ ಇರೋರು ಸುಂದರೀಕರಣ ಮಾಡಬೇಡ. ನೀನು ಹೊಟ್ಟೆ ಮೇಲೆ ಹೊಡೆದಿದ್ದೀವ, ನೀನು ಫುಟ್ಪಾತ್ ಮೇಲೆ ಬಂದು ತಗತ್ಯ. ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು.
ಇಟ್ಕೊ ಹೊಡೆದಿದ್ದಾರೆ ಎಲ್ಲಾರ್ಗು. ನಮ್ ಕಾಲಾಗಲ್ಲ ನೋಡಿ ನೋಡ್ತೀರಲ್ಲ, ಎಲ್ಲಿ ತಳ್ಕೊಂಡು ಹೋಗೋದು? ಇದು ಯಾರು ಕೊಡ್ತಾರೆ ನ್ಯಾಯ ನನಗೆ? ನಾನು ಯಾರ ಹತ್ರ ಹೋಗಿ ನ್ಯಾಯ ಕೇಳೋದು? ನಾನು 20 ವರ್ಷದಿಂದ ನಾನು ಇಲ್ಲಿ ವ್ಯಾಪಾರ ಮಾಡ್ತಾ ಇರೋದು. ಹಿರಿಯ ನಾಗರಿಕರು ಬಂದು ಹೊಡಿದ್ದಾರೆ. ನಾವೆಲ್ಲಾಗದ ಅವತ್ತು ಎಲ್ಲೋಗೋದು? ನಾವು ನ್ಯಾಯ ಕೊಡ್ತೀವಿ. ನಮ್ಗೆ ನ್ಯಾಯ ಬೇಕು. ಇಲ್ಲ ನಾವಿಲ್ಲೇ ಕೂತ್ಕೊತೀವಿ ಅಷ್ಟೇ. ನಮ್ಗೆ ನ್ಯಾಯ ಬೇಕು. ನ್ಯಾಯ ಕೊಡೋಣ ನಾನು ಇದೋಳ ಕೂತ್ಕೊಳ್ಳಿ. ನೀವೇನು ವ್ಯಾಪಾರಗಳು ಮಾಡಲ್ವಾ? ಅನ್ನ ತಿಂತೀರಿ, ಏನ್ ತಿಂತೀರಾ? ಕೂತ್ಕೊಳ್ಳಿ. ಅಲ್ಲ, ನಮ್ಗೆ ನ್ಯಾಯ ಬೇಕಷ್ಟೇ. ನಮ್ ಸತ್ರೆ ಇಲ್ಲೇ ಸಾಯ್ತೀವಿ, ಬದುಕಿದ್ರೆ ಇಲ್ಲೇ ಬದುಕ್ತೀವಿ. ನಮ್ಗೆ ನ್ಯಾಯ ಬೇಕಷ್ಟೇ. ಎಂತೆಂಥವ್ರಿಗೆ ನ್ಯಾಯ ಕೊಡ್ತೀರಾ? ಹೆಣ್ಮಕ್ಳಿಗೆ ಅತ್ಯಾಚಾರ ಮಾಡೋರ್ಗೆ ನ್ಯಾಯ ಅದೇ, ಗುಂಡಾಗಿರಿ ಮಾಡೋರ್ಗೆ ನ್ಯಾಯ ಅದೇ, ಗಾಂಜಾ ಹೊಡೆಯೋರ್ಗೆ ನ್ಯಾಯ ಅದೇ. ನಮಗ್ ನ್ಯಾಯ ಇಲ್ವಾ? ನಮಗ್ ನ್ಯಾಯ ಇಲ್ವಾ? ಎಲ್ಲೋಗೋದು? ಇಲ್ಲ, ನೆಡಕ ಸೊತ್ತಾಯ್ತೀವಿ. ಅವ್ರ ಹೆಸರು ಬರ್ಲಿಕ್ಕೆ ನೆಡಕ ಸೊತ್ತಾಯ್ತೀವಿ. ಇದು ವೈರಲ್ ಆಗ್ಬೇಕು. ಕೃಷ್ಣ ಬೈರೇಗೌಡ ರೀಲ್ಸ್ ಮಾತ್ರ, ವ್ಯೂಸ್ ಮಾತ್ರ, ಫಾಲೋವರ್ಸ್ ಮಾತ್ರ ಬೇಕು. ಇವತ್ತು ನಾವು ಬೇಡವಾ? ಓಟ್ ಹಾಕುವಾಗ ನಾವು ಬೇಕು. ರೀಲ್ಸ್ ವ್ಯೂಸ್ ಮಾತ್ರ ನೀವು ಬೇಕು. ನಾವೆಲ್ಲೋಗೋದು? ನಾವ್ ಯಾರ ಹತ್ರ ಭಿಕ್ಷೆ ಎತ್ತೋದು? ಲೋನವರೆಲ್ಲ ಮನೆ ಹತ್ರ ಬರ್ತಾರೆ. ನಮಗ್ ನ್ಯಾಯ ಬೇಕು. ಇಲ್ಲ ಸೀಮೆಣ್ಣೆ ಹಾಕೋ ಸುಟ್ಕೊತೀವಿ ಅಷ್ಟೇ. ಏನ್ ಕೊಡ್ತಾರೆ ಅವ್ರು ಭಿಕ್ಷೆ? 5 ಲಕ್ಷ 4 ಲಕ್ಷ ಭಿಕ್ಷೆ ಎತ್ತಿದ್ದಾರೆ. ಇವ್ರಿಗೆ ಬೇಕಾ ಭಿಕ್ಷೆ ಎತ್ತಕ್ಕೆ? ಈ ಕಾಂಗ್ರೆಸ್ ಗಿಡ 4 ಜನಕ್ಕೆ ನೆರಳಾಗಲ್ಲ, 4 ಜನಕ್ಕೆ ಅನ್ನ ತಿನ್ನಕ್ಕೆ ಇದಾಗಲ್ಲ. ವಿಷ್ಕಾರಿ ಕಾಂಗ್ರೆಸ್ ಇದು. ನಾನು ಎಲ್ಲಿ ಹೋಗ್ಲಿ? ನನಗೆ ನ್ಯಾಯ ಬೇಕು. ನಂಗೆ ನ್ಯಾಯ ಕೊಡೋಗಂಟ ನಾನು ಎದ್ದೋಳಲ್ಲ. ಇಲ್ಲ ವಿಷ ಕೊಟ್ಬಿಡಿ, ಇಲ್ಲ ಸಾಯಿಸ್ಬಿಡಿ. ನಾವು ಹೋಗಲ್ಲ. ನಮಗೆ ನ್ಯಾಯ ಬೇಕು. ಮನೇಲಿ ಕೆಟ್ಟು ಬಂದಿರೋ ಒಂದು ಹುಡುಗಿ ಅದೇ, ಒಂದ್ ಮಗು ಅದೇ. ನಾನು ಇಲ್ಲಿ ದುಡ್ದು ಅನ್ನ ಹಾಕ್ಬೇಕಂತೆ. ನಮ್ ತಂದೆ ತಾಯಿ ಹಾಕ್ಬೇಕು. ಇವರು ಬೆಂಗಳೂರು ಸೂತ್ರೀಕರಣ ಮಾಡ್ಸ್ಕೊಳಕ್ಕೆ, ಇವ್ರ ಮನೆ ಸೂತ್ರೀಕರಣ ಮಾಡ್ಬೇಕು. ನಮ್ನ ಸೂತ್ರೀಕರಣ ಮಾಡ್ಬೇಡ ನೀನು. ನನಗ್ ನ್ಯಾಯ ಬೇಕು. ಮಾತ್ರ ಜೀವ, ನಮ್ಮ ಜೀವ ಅಲ್ವಾ? ನಾವು ಬಡವ್ರ ಜೀವ ಇಲ್ವಾ ನಮ್ಗೆ? ಎಲ್ಲ ನಿಂತ್ಕೊಂಡು ವಾಟ್ಸಪ್ ಅಲ್ಲಿ ಇದ್ ಮಾಡ್ತಾರೆ. ನಿಮ್ ಮನೆಗಳು ನೀವು ನೋಡ್ಕೊಳ್ಳಿ ಫಸ್ಟ್. ಬಡವ್ರ ಹೊಟ್ಟೆ ಮೇಲೆ ಇದ್ ಮಾಡೋದಲ್ಲ. ನಾವು ಅವ್ನು ಯಾರೋ ಕೇಳ್ತಾನೆ, ಇದು ನ್ಯೂಸ್ ಪೇಪರ್ ಮಾರೋ, ನಾನು 4 ಗಂಟೆಗೆ ದೊಡ್ತಾನಂತೆ. ಹೂವು ಹಣ್ಣು ತರಕಾರಿ ಮಾರೋದು ಬೀದಿ ಕೊಡ್ತಾನ. ಹೂವು ಹಣ್ಣು ತರಕಾರಿ ಮಾರೋದು ಬೀದಿ ಕೊಡ್ತಾನ. ಯಾರು ನ್ಯಾಯ ಕೊಡ್ರಿ. ಇವತ್ತು ಬಂದಿರ್ತಾನೆ. ನಮಗ್ ನ್ಯಾಯ ಬೇಕು. ಮಾತು ಮುಂಚೆ ಪೊಲೀಸರನ್ನ ಕಟ್ತೀರ. ಪೊಲೀಸರ್ ನಾವು ಕಟ್ಟಿದ್ದೀವಿ ಪೊಲೀಸರನ್ನ. ನಾವು 1 ವರ್ಷದಿಂದ ಕಷ್ಟಪಟ್ಟಿದ್ದೀವಿ. ನಮ್ಗೆ ಅನ್ನ ನೀರು ಇಲ್ಲ. ಅನ್ನ ನೀರು ಕೊಡ್ತಾರಾಗಿದೆ ಎಂಟ್ರಿ ಕೊಡಿ. ಇಲ್ಲ ಯಾರು ಎಂಟ್ರಿ ಕೊಡ್ಬೇಡಿ. ನಾ ಇಷ್ಟು ಹೇಳ್ತೀನಿ. ಇದ್ರ ಮೇಲೆ ನಂಗೆ ಕೇಳಕ್ಕಾಗಲ್ಲ. ನನ್ಗೇನೋ ಹೆಚ್ಚು ಕಮ್ಮಿ ಆದ್ರೆ ನಾನು ಯಾರು ಅಂಗಡಿ ಎತ್ತಿಸ್ತಾರ ಅವರೇ ಕಾರಣ. ನನ್ಗೆ ಅನ್ಯಾಯ ಆಗಲ್ಲ. ನ್ಯಾಯ ಬೇಕು. ಮಾತಾಡಿ ಮುಂದೆ ತಿರ್ಕೊಂಡಿದ್ದೀರ. ನೀವು ಭಯ ಕೊಡ್ತೀರಿ. ಮಾತಾಡಿ ಇವಾಗ. ಇದು ವೈರಲ್ ಆಗಲೇಬೇಕು. ಇದು 10 ಗಂಟೆ ಹೋಗಲೇಬೇಕು. ಎಲ್ಲಾ ಕಡೆ ವೈರಲ್ ಆಗ್ಬೇಕು. ಇವರು ತೆರವು ಮಾಡ್ತಾರೆ ಮಾತ್ರ ವೈರಲ್ ಆಗ್ತದೆ. ವ್ಯಾಪಾರ ಮಾಡೋದು ವೈರಲ್ ಆಗಲ್ವಾ? ನಮಗ್ ನ್ಯಾಯ ಬೇಕು. ನ್ಯಾಯ ಕೊಡ್ಬೇಕಾದ್ರೆ ಬನ್ನಿ, ಇಲ್ಲಾಂದ್ರೆ ಯಾರು ಬಂದೇಳಿ. ನಾವು ಒಳ್ಳೊಳ್ಳೆ ಬಟ್ಟೆ ಹಾಕಿಲ್ಲಣ್ಣ. 4,000 5,000 ಬಟ್ಟೆ ಹಾಕಿಲ್ಲ. 10 ರೂಪಾಯಿ 20 ರೂಪಾಯಿ ಬಟ್ಟೆ ಹಾಕಿ ಜೀವನ ಮಾಡ್ತೀವಣ್ಣ. 1 ವರ್ಷದಿಂದ ಕಷ್ಟ. 43 ದಿನ ಆಯ್ತು ಇವತ್ತಿಗೆ. ಅಷ್ಟು ಹಿಂಸೆ ಪಡ್ತಾ ಇದೀವಿ. ನಮಗ್ ಮಾತ್ರ ಗೊತ್ತು. ನಮ್ಮ ನಾಯಿ ಪಾಡ್ ಮಾಡ್ತಾ ಇದ್ದಾರೆ. ನಮ್ಮ ನಾಯಿಗಳು ಪಾಡ್ ಮಾಡ್ತಾ ಇದ್ದಾರೆ. ಮಾತ್ರ ಪಾರ್ಕಿಂಗ್ ಬೇಕು. ಕಾರುಗಳು ಮಾತ್ರ ಪಾರ್ಕಿಂಗ್ ಬೇಕು. ಅವ್ರ ಮನೆ ಪಾರ್ಕಿಂಗ್ ಇಲ್ವಾ? ವ್ಯಾಪಾರ ಜಾಗ ಇಲ್ವಾ? 1 ವರ್ಷದಿಂದ ನಾವು 1 ವರ್ಷದ ಕಷ್ಟ ಯಾರು ಮಾಡೋಣ? ನ್ಯಾಯ ಬೇಕು. ಪಾರ್ಕಿಂಗ್ ಹಾಕಿಸ್ಕೊಂತ ಅವ್ರು ಮಾತ್ರ ಇಂದ್ರಪ್ರಸಾದ್ ಹೋಟ್ಲು ಮಾತ್ರ ನಾವು ಮಾತಾಡ್ತೀವಿ. ಇವಾಗ ಎಲ್ಲ ಎತ್ತಿದ ತಕ್ಷಣ ರಿಪಬ್ಲಿಕ್, TV9, ಜಸ್ಟ್ ಬೆಂಗಳೂರು ಎಲ್ಲ ಬರ್ತೀರಿ. ನಮ್ಗೆ ನ್ಯಾಯ ಕೊಡ್ಸಕ್ಕೆ ಯಾರು ಬರಲ್ವಾ? ನಮಗ್ ನ್ಯಾಯ ಇಲ್ವಾ?
ಬಡವ್ರಿಗೆ ನ್ಯಾಯ ಇಲ್ವಾ? ವಿಚಾರ ಗೊತ್ತಾದ್ರೆ ತಾನೇ ಬರೋದು. ಅಮ್ಮ ನಾವು ಕುರಿ ಪಾಪಿ ಕನ್ನಡ ಅಂತ ಬಂದಿದ್ದೀವಿ ಅಮ್ಮ. 1 ವರ್ಷದಿಂದ ನಮ್ಮ ಕಷ್ಟ. ಮಾತಾಡೋದು ಬೇಕು. ಹಿಂಗಿತ್ತು ನಿಜವಾಗ್ಲೂ ಅವ್ರು ಮಾತಾಡೋದು ಕೇಳಿಸ್ಕೊಂಡ್ರೆ ಹೊಟ್ಟೆ ಕಳ್ ಚುರುಕ್ ಅನ್ನತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ಡೇ ವಿಡಿಯೋ. ಯಾರೆಲ್ಲ ವೀಡಿಯೋಸ್ ನೋಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಎಲ್ರಿಗೂ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ಲವ್ ಯು, ಟೇಕ್ ಕೇರ್, ಬಾಯ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋ.